ಅಂತಿಮವಾಗಿ ಶಾಲೆ ಶುರುವಾಗುವ ದಿನಾಂಕ ಹತ್ರ ಬರ್ತಾ ಇದೆ. ಆಗಸ್ಟ್ 23ರಿಂದ 9, 10 ಮತ್ತು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕ್ಲಾಸ್ಗಳು ಶುರುವಾಗ್ತಾ ಇವೆ. ಈಗ ರಾಜ್ಯ ಸರ್ಕಾರದಿಂದ ವಿವರವಾದ ಗೈಡ್ಲೈನ್ ಹೊರಗೆ ಬಂದಿದೆ. ಕೋವಿಡ್ ನಿಯಮಗಳ ಪಾಲನೆಯನ್ನ ಶಾಲೆಗಳಲ್ಲಿ ಹೆಂಗೆ ಮಾಡಬೇಕು ಅಂತ ವಿವರವಾದ ಮಾರ್ಗಸೂಚಿಯನ್ನ ರಾಜ್ಯ ಸರ್ಕಾರದಿಂದ ಬಿಡುಗಡೆಗೊಳಿಸಲಾಗಿದೆ. ರಾಜ್ಯ ಸರ್ಕಾರ ಎಲ್ಲ ಜಿಲ್ಲೆಗಳಲ್ಲೂ ಏಕ ರೀತಿಯಲ್ಲಿ ಶಾಲೆಗಳು ಶುರುವಾಗೋದಿಲ್ಲ ಅನ್ನೋದನ್ನು ಖಚಿತಪಡಿಸಿದೆ. ಪಾಸಿಟಿವಿಟಿ ರೇಟ್, ಕೊರೋನಾ ಪಾಸಿಟಿವಿಟಿ ರೇಟ್ ಎಲ್ಲಿ ಕಡಿಮೆ ಇದೆಯೋ ಅಲ್ಲಿ ಮಾತ್ರ ಶಾಲೆಗಳು ಶುರುವಾಗ್ತವೆ. 9 ಮತ್ತು 10ನೇ ತರಗತಿಯ ಆರಂಭಕ್ಕೆ ಅನುಮತಿ. ರಾಜ್ಯ ಸರ್ಕಾರ ಈಗಾಗಲೇ ಹೇಳಿರುವಂತೆ ಪಾಸಿಟಿವಿಟಿ ರೇಟ್ ಯಾವ್ಯಾವ ಜಿಲ್ಲೆಗಳಲ್ಲಿ 2ಕ್ಕಿಂತ ಕಡಿಮೆ ಇದೆಯೋ ಅಲ್ಲಿ ಮಾತ್ರ ಶಾಲೆ ಶುರುವಾಗುತ್ತೆ. ಅರ್ಧ ದಿನ ಮಾತ್ರ, ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೆ ಕ್ಲಾಸ್ ನಡೀತದೆ. ಶನಿವಾರ ಬೆಳಗ್ಗೆ 10ರಿಂದ 12:50 ತನಕ ಮಾತ್ರ ಕ್ಲಾಸ್. ಹದಿನೈದರಿಂದ 20 ವಿದ್ಯಾರ್ಥಿಗಳು, 20ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಒಂದು ಕ್ಲಾಸ್ನಲ್ಲಿ ಇರೋ ಹಾಗಿಲ್ಲ. ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸೋದಕ್ಕೆ ಬರೆದು ಕೊಟ್ಟಿರಬೇಕು, ಅಧಿಕೃತವಾಗಿ ಕನ್ಸೆಂಟ್ ಲೆಟರ್ ಕೊಟ್ಟಿರಬೇಕು. ಸೋಮವಾರದಿಂದ ಶುಕ್ರವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:30 ತನಕ ಕ್ಲಾಸ್ ನಡೀಬೇಕು. ಶನಿವಾರ ಬೆಳಗ್ಗೆ 10ರಿಂದ 12:50 ತನಕ ಮಾತ್ರ ಕ್ಲಾಸ್ ನಡೀಬೇಕು. ತಮ್ಮ ಮಕ್ಕಳಿಗೆ ಸೋಂಕು ಇಲ್ಲ ಅನ್ನುವ ದೃಢೀಕರಣ ಪತ್ರವನ್ನು ಪೋಷಕರು ಬರೆದು ಕೊಡಬೇಕು. ಊಟ ತಿಂಡಿಯನ್ನು ಮಕ್ಕಳ ಮನೆಯಿಂದಾನೇ ತರಬೇಕು. ಇಷ್ಟೆಲ್ಲ ಆದ ನಂತರ ಕೂಡ ಹಾಜರಾತಿ ಕಡ್ಡಾಯ ಅಲ್ಲ. ಶಾಲೆಗಳು ಶುರುವಾಗ್ತವೆ. ಮಕ್ಕಳನ್ನ ಕಳಿಸೋದು ಬಿಡೋದು ಪೋಷಕರಿಗೆ ಬಿಟ್ಟ ವಿಷಯ. ನ್ಯೂಸ್ ಡೆಸ್ಕ್ ಇಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಆನಂದ ಬೈದ ನಮ್ಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ಕೊರೋನಾ ವಿಷಯದಲ್ಲಿ ರಾಜ್ಯ ಸರ್ಕಾರ ಶಾಲೆಗಳಿಗೆ ಸಂಬಂಧಿಸಿದಂತೆ ಇದುವರೆಗೂ ತೆಗೆದುಕೊಂಡಿರುವ ಅತಿ ದೊಡ್ಡ ನಿರ್ಧಾರ ಇದು. ಎಸ್, ಖಂಡಿತವಾಗಲೂ ಕೂಡ ಅಜಿತ್, ರಾಜ್ಯ ಸರ್ಕಾರ ಕೊನೆಗೂ ಎಲ್ಲ ರೀತಿಯ ಯೋಚನೆಗಳನ್ನು ಮಾಡಿ ಬೇರೆ ಬೇರೆ ವಲಯದಿಂದ ಬಂದಿರತಕ್ಕಂಥ ಅಭಿಪ್ರಾಯಗಳ ಆಧಾರದ ಮೇಲೆ ಇವತ್ತು ಶಾಲೆಯನ್ನು ಆರಂಭ ಮಾಡಬೇಕು ಅಂತಕ್ಕಂಥ ಗಟ್ಟಿಯಾಗಿರುವ ನಿರ್ಧಾರವನ್ನು ತೆಗೆದುಕೊಂಡಿದೆ. ವಿದ್ಯಾರ್ಥಿಗಳ ಭವಿಷ್ಯದಿಂದ ಈ ನಿರ್ಧಾರ ಒಳ್ಳೆಯದಾಗಿದ್ದರೂ ಕೂಡ ಈ ಶಾಲೆಯನ್ನು ಆರಂಭ ಮಾಡೋ ಸಂಬಂಧಪಟ್ಟ ಕೆಲವೊಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ವಿದ್ಯಾರ್ಥಿಗಳ ಹಿತಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿರತಕ್ಕಂಥದ್ದು ಮಾರ್ಗಸೂಚಿಯಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ.
ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಇವತ್ತು ಪ್ರಕಟವಾಗಿರ್ತಕ್ಕಂಥ ಮಾರ್ಗಸೂಚಿಯ ಪ್ರಕಾರ 9-10 ಎರಡು ತರಗತಿಗಳಿಗೆ ಆರಂಭಿಕವಾಗಿ ಮಾರ್ಗಸೂಚಿಗಳನ್ನು ಸರ್ಕಾರ ಪ್ರಕಟ ಮಾಡಿದೆ. ಅಂದರೆ 23ರಿಂದ ಶಾಲೆ ಆರಂಭ ಆಗುತ್ತೆ, 30ರವರೆಗೆ ಅಂದರೆ 1 ವಾರಗಳ ಕಾಲ ಆಗಬಹುದಾದಂಥ ಎಲ್ಲ ರೀತಿಯ ಸಾಧಕ ಬಾಧಕಗಳ ಬಗ್ಗೆ ಸರ್ಕಾರ ಒಂದು ಸ್ಟಡಿ ಮಾಡಿದ ನಂತರ ಅಂತಿಮವಾಗಿ ಇನ್ನುಳಿದಿರ್ತಕ್ಕಂಥ ತರಗತಿಗಳನ್ನು ಆರಂಭ ಮಾಡೋ ಸಂಬಂಧಪಟ್ಟಾಗೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಸರ್ಕಾರ ಈ ನಿರ್ಧಾರವನ್ನು ಏಕಾಏಕಿ ತೆಗೆದುಕೊಂಡಿಲ್ಲ. ಸರ್ಕಾರ ಎಲ್ಲ ಹಂತಲ್ಲೂ ಬಂದಿರತಕ್ಕಂಥ ಸಲಹೆಗಳನ್ನು ಪರಿಗಣಿಸಿದೆ. ಬಹಳ ಮುಖ್ಯವಾಗಿ ಅಧಿಕಾರಿ ಕೊಟ್ಟಿರೋ ಸಲಹೆಯನ್ನು ಸರ್ಕಾರ ಪರಿಗಣಿಸಿದೆ. ಶಿಕ್ಷಣ ತಜ್ಞರು ಕೊಟ್ಟಿರತಕ್ಕಂಥ ಸಲಹೆಗಳನ್ನು ಕೂಡ ಸರ್ಕಾರ ಸ್ವೀಕಾರ ಮಾಡಿದೆ. ಜೊತೆಗೆ ಮಾಜಿ ಶಿಕ್ಷಣ ಸಚಿವರು ಕೊಟ್ಟಿರತಕ್ಕ ಸಲಹೆಗಳನ್ನು ಕೂಡ ಸರ್ಕಾರ ತೆಗೆದುಕೊಂಡಿದೆ. ಹಾಗಾಗಿ ಈಗ ಪಾಸಿಟಿವಿಟಿ ರೇಟ್ ಏನು ಕಡಿಮೆ ಇರತಕ್ಕಂಥ ಜಿಲ್ಲೆಗಳಲ್ಲಿ ಈ ಶಾಲೆಯನ್ನು ಆರಂಭ ಮಾಡಬೇಕು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದ್ದು 23ರ ಶಾಲೆ ಆರಂಭ ಆಗ್ತಾ ಇದೆ. ಇನ್ನೊಂದು ಬಹಳ ಪ್ರಮುಖವಾಗಿ ಶಾಲೆಗೆ ಬರ್ತಕ್ಕಂಥ ಕಡ್ಡಾಯ ಅಲ್ಲ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ. ಶಾಲೆಗೆ ಬರ್ತಕ್ಕಂಥ ವಿದ್ಯಾರ್ಥಿ ತಮ್ಮ ಪೋಷಕರಿಂದ ಕಡ್ಡಾಯವಾಗಿ ದೃಢೀಕರಣ ಪತ್ರವನ್ನು ತಂದಿರಬೇಕು. ಯಾವುದೇ ರೀತಿಯ ರೋಗ ಲಕ್ಷಣಗಳು ಇಲ್ಲ ಅಂತಕ್ಕಂಥನ್ನ ಪೋಷಕರು ಬರೆದು ಕೊಡಬೇಕು ಅಂತೇಳಿ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ. ಈ ಒಂದು ಭೌತಿಕ ತರಗತಿಗಳಿಗೆ ಹಾಜರಾಗುವ ವಿದ್ಯಾರ್ಥಿಗಳ ಥರನೇ ಆನ್ಲೈನ್ ಏನು ಈಗಾಗಲೇ ನಡೀತಾ ಇರತಕ್ಕಂಥ ಆನ್ಲೈನ್ ಪದ್ಧತಿಯು ಕೂಡ ಕಂಟಿನ್ಯೂ ಆಗುತ್ತೆ. ಆನ್ಲೈನ್ ಪದ್ಧತಿಗಳು ಯಾವುದು ಕೂಡ ಸ್ಟಾಪ್ ಆಗಲ್ಲ, ಅದು ತನ್ನ ಪಾಡಿಗೆ ನಡೆಯುತ್ತಾ ಇರುತ್ತೆ. ಜೊತೆಗೆ ಶಾಲೆಗೆ ಬರ್ತಕ್ಕಂಥ ವಿದ್ಯಾರ್ಥಿ ಭೌತಿಕವಾಗಿ ಏನು ತರಗತಿಗೆ ಹಾಜರಾಗ್ತಾರೆ ಇವರು ಕೇವಲ ಅರ್ಧ ದಿನ ಮಾತ್ರ, ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನ 1:30 ತನಕ ಮಾತ್ರ ಸ್ಕೂಲ್ಗಳು ನಡೀತವೆ. ನಂತರದಲ್ಲಿ ಆ ಒಂದು ಶಿಕ್ಷಕರು 8ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಭೌತಿಕವಾಗಿರುವಂಥ ತರಗತಿಗಳನ್ನು ಅವರು ಆದರೆ ಆನ್ಲೈನ್ ತರಗತಿಗಳನ್ನು ಮುಂದುವರಿಸ್ತಾರೆ. ಹಾಗಾಗಿ ಸರ್ಕಾರ ಈ ಒಂದು ಮಾರ್ಗಸೂಚಿಯ ಪ್ರಕಾರ 8, 9, 10 ಈ 3 ತರಗತಿಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇವತ್ತು ಮಾರ್ಗಸೂಚಿಯನ್ನು ಪ್ರಕಟ ಮಾಡಿದೆ. ಮಾರ್ಗಸೂಚಿಯ ಪ್ರಕಟ ಮಾಡುವ ಮುಂಚಿತವಾಗಿ ಎಲ್ಲ ವಲಯದ ಬಂದಿರತಕ್ಕಂಥ ಅಭಿಪ್ರಾಯಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳ ಹಿತಕ್ಕೆ ಪೂರಕವಾಗಿರ್ತಕ್ಕಂಥ ಮಾರ್ಗಸೂಚಿಗಳನ್ನು ಇವತ್ತು ಪ್ರಕಟ ಮಾಡಿದೆ. ನಾವು ಗಮನಿಸಬೇಕು, ಕಡ್ಡಾಯ ಹಾಜರಾತಿ ಇಲ್ಲ ಅಂತಕ್ಕಂಥ ಹೇಳಿರುವಂಥ ಸರ್ಕಾರ ಇನ್ನೊಂದು ಕಡೆ ಆನ್ಲೈನ್ ಶಿಕ್ಷಣವನ್ನು ಕೂಡ ಕಂಟಿನ್ಯೂ ಮಾಡ್ತಕ್ಕಂಥ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ಇನ್ನೊಂದು ಶಾಲೆಯನ್ನು ಆರಂಭ ಮಾಡೋ ಮುಂಚಿತವಾಗಿ ಸಮೀಪದಲ್ಲೇ ಆರೋಗ್ಯ ಸಿಬ್ಬಂದಿಗಳು ಇರಬೇಕು ಅನ್ನೋದನ್ನು ಒಂದು ಖಾತ್ರಿಪಡಿಸ್ಕೊಳ್ಬೇಕು ಅಂತೇಳಿ ಮಾರ್ಗಸೂಚಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಶಾಲೆಗೆ ಬರ್ತಕ್ಕಂಥ ಶಿಕ್ಷಕ ಮತ್ತು ಸಿಬ್ಬಂದಿ ಅವರಿಗೆ ಲಸಿಕೆ ಹಾಕಿರಬೇಕು ಮತ್ತು 2 ಡೋಸ್ ಹಾಕಿರಬೇಕು, ಕನಿಷ್ಠ 2 ಡೋಸ್ ಹಾಕಿರಬೇಕು ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ. ನಾವು ಗಮನಿಸಬೇಕು, ಈಗ ರಾಜ್ಯದಲ್ಲಿ ಸುಮಾರು ಶಿಕ್ಷಕರಿಗೆ 80ರಿಂದ 85% ಅಂದರೆ 85%ರವರೆಗೆ ಈ ಕೊರೋನಾ ಏನು ಲಸಿಕೆ ಸಂಬಂಧಪಟ್ಟಾಗೆ ಲಸಿಕೆ ಹಾಕಿರ್ತಕ್ಕಂಥದ್ದು. ಇನ್ನುಳಿದಿರ್ತಕ್ಕಂಥ ಲಸಿಕೆನ 100% ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಜೊತೆಗೆ ಇನ್ನೊಂದು, ಶಿಕ್ಷಕ ಒಮ್ಮೆ ಸ್ಕೂಲಿಗೆ ಬಂದು ವಾಪಸ್ ರಜೆ ಮೇಲೆ ಹೋದರೆ ಮತ್ತೊಮ್ಮೆ ಸ್ಕೂಲಿಗೆ ಬರುವಾಗ ಅವರು ಕಡ್ಡಾಯವಾಗಿ ನೆಗೆಟಿವ್ ರಿಪೋರ್ಟ್ ತರಬೇಕು ಅಂತೇಳಿ ಈ ಮಾರ್ಗಸೂಚಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಲಾಗಿದೆ. ಜೊತೆಗೆ ಒಂದೊಮ್ಮೆ ವಿದ್ಯಾರ್ಥಿಗಳೇನಾದರೂ ಕೂಡ ರೋಗ ಲಕ್ಷಣಗಳು ಇದ್ದದ್ದೇ ಆಗಿದ್ದರೆ ಅವರನ್ನು ಒಂದು ಪ್ರತ್ಯೇಕ ರೂಮ್ನಲ್ಲಿ ಇಡ್ತಕ್ಕಂಥದ್ದು ಮತ್ತು ಪೋಷಕರನ್ನು ಸಂಪರ್ಕ ಮಾಡಿ ತಕ್ಷಣ ಅವ್ರನ್ನ ಮನೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಸಭೆ ಸಮಾರಂಭಗಳು ಯಾವುದನ್ನು ಕೂಡ ಸ್ಕೂಲ್ ಆವರಣದಲ್ಲಿ ನಡೆಸುವ ಹಾಗಿಲ್ಲ ಅಂತೇಳಿ ಮಾರ್ಗಸೂಚಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಲಾಗಿದೆ. ಅಂದರೆ ಇದರಿಂದ ಗುಂಪುಗೂಡಿಕೆಯನ್ನು ತಡೆಯಬೇಕು ಅಂತಕ್ಕಂಥ ಸರ್ಕಾರದ ಉದ್ದೇಶ. ಮತ್ತು ವಿದ್ಯಾರ್ಥಿಗಳು ಕೂಡ ನಿಗದಿಪಡಿಸಿರ್ತಕ್ಕಂಥ ವೃತ್ತಾಕಾರದಲ್ಲೇ ತರಗತಿಗಳಿಗೆ ಹೋಗಬೇಕು ಅಂತಕ್ಕಂಥದ್ದು, ತರಗತಿಗಳಿಗೆ ಪೋಷಕರಿಗೆ ಯಾರಿಗೂ ಕೂಡ ಪ್ರವೇಶ ಅವಕಾಶಗಳು ಇಲ್ಲ ಅಂತಕ್ಕಂಥದ್ದನ್ನ ಮಾರ್ಗಸೂಚಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಲಾಗಿದೆ. ಇನ್ನೊಂದು, ಸರ್ಕಾರ ಈ ಮಾರ್ಗಸೂಚಿಯ ಮುಖಾಂತರ ಎಲ್ಲ ಒಂದು ಕಡೆ 1 ವಾರಗಳ ಕಾಲ ಏನೇನು ಆಗಬಹುದು ಅಂದರೆ ಸಾಧಕ ಬಾಧಕಗಳು ಏನೇನು ಆಗಬಹುದು ಅದೆಲ್ಲವೂ ಕೂಡ ಪರಿಗಣಿಸಿ ಒಂದು ಅಂತಿಮವಾಗಿರ್ತಕ್ಕಂಥ ರೀತಿಯಲ್ಲಿ ಎಲ್ಲ ತರಗತಿಗಳನ್ನು ಆರಂಭ ಮಾಡೋ ಸಂಬಂಧಪಟ್ಟಾಗೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಸರ್ಕಾರ ಹೇಗೋ ಒಂದು ಸ್ಕೂಲ್ಗಳನ್ನ ಆರಂಭ ಮಾಡಬೇಕು ಬೇಡ ಅಂತಕ್ಕಂಥ ಚರ್ಚೆಗಳು ಸಾರ್ವತ್ರಿಕವಾಗಿ ವಿಭಿನ್ನ ದೃಷ್ಟಿಕೋನದಲ್ಲಿ ಬೇರೆ ಬೇರೆ ರೀತಿಯಾಗಿ ಚರ್ಚೆಗಳಿದ್ದರೂ ಕೂಡ ಸರ್ಕಾರ ಒಂದು ಗಟ್ಟಿ ಮನಸ್ಸು ಮಾಡಿದೆ. ಕೊರೋನಾ ಸಂದರ್ಭದಲ್ಲಿ ತೆಗೆದುಕೊಂಡಿದ್ದಂಥ ಅತ್ಯಂತ ಮಹತ್ವದ ನಿರ್ಧಾರ ಇದು. ಅಂದರೆ ಸ್ಕೂಲ್ಗಳನ್ನು ಆರಂಭ ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳನ್ನ ಭೌತಿಕ ತರಗತಿಗಳಿಗೆ ಕರ್ಕೊಂಡು ಬರ್ತಕ್ಕಂಥದ್ದು, ಆ ಮೂಲಕ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಲೋಪವನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಒಂದು ಸದಾಶಯ ಅಷ್ಟೇ, ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಇರ್ತಕ್ಕಂಥ ವ್ಯವಸ್ಥೆ ಒಳಗಡೆ ಶಾಲೆಗಳನ್ನು ಆರಂಭ ಮಾಡ್ತಕ್ಕಂಥ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ. ಇದು ನಿಜವಾಗ್ಲೂ ಕೂಡ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಬೆಳವಣಿಗೆ. ನಿಜವಾಗ್ಲೂ ಕೂಡ ಈ ಉದ್ದೇಶ ಈಡೇರಿದೆ ಆದರೆ ಇನ್ನುಳಿದಿರ್ತಕ್ಕಂಥ ತರಗತಿಗಳನ್ನು ಕೂಡ ಆರಂಭ ಮಾಡೋದ್ರ ಬಗ್ಗೆ ಸರ್ಕಾರ ದಿಟ್ಟವಾಗಿ ನಿರ್ಧಾರ ತೆಗೆದುಕೊಳ್ಳುತ್ತೆ. ಆದರೆ ಬಹಳ ಪ್ರಮುಖವಾಗಿ ಶಾಲೆಗಳಿಗೆ ಕಡ್ಡಾಯ ಹಾಜರಾತಿ ಇಲ್ಲ ಅಂತಕ್ಕಂಥದ್ದು ಮತ್ತು ಪೋಷಕರು ಮಕ್ಕಳನ್ನು ಸ್ಕೂಲಿಗೆ ಕಳಿಸೋ ಸಂಬಂಧಪಟ್ಟಾಗೆ ದೃಢೀಕರಣ ಪತ್ರ ಕೊಡಬೇಕು ಅಂತಕ್ಕಂಥದ್ದು, ಈ ವಿಚಾರದಲ್ಲಿ ಪೋಷಕರು ಇನ್ನಷ್ಟು ಪರಿಣಾಮಕಾರಿಯಾಗಿ ಒಂದು ಪಾಸಿಟಿವ್ ಮೋಡಲ್ಲಿ ಸರ್ಕಾರದೊಂದಿಗೆ ಸ್ಪಂದಿಸದ್ದೇ ಆದರೆ ನಿಜವಾಗಲೂ ಕೂಡ ಸರ್ಕಾರದ ಆಶಯ ಈಡೇರುತ್ತೆ. ಶಾಲೆಗಳು ಎಂದಿನಂತೆ ನಡೆಯೋಕ್ಕೆ ಅನುಕೂಲ ಆಗುತ್ತೆ. ಸರ್ಕಾರ ಇನ್ನುಳಿದಿರುವ ತರಗತಿಗಳನ್ನು ಕೂಡ ಆರಂಭ ಮಾಡಲಿಕ್ಕೆ ಒಂದು ಮುಕ್ತ ಮನಸ್ಸಿನ ತೀರ್ಮಾನಗಳನ್ನು ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಸದಾವಕಾಶಗಳು ಸೃಷ್ಟಿಯಾಗುತ್ತೆ ಅಂದ್ರೆ ಕೂಡ ತಪ್ಪಾಗಲಾರದು. ಅಜಿತ್, ತುಂಬ ಅಳದು ತೂಗಿ ತೆಗೆದುಕೊಂಡಿರುವಂಥ ನಿರ್ಧಾರ ಆನಂದ್. ಎಸ್.
ಖಂಡಿತವಾಗಲೂ ಕೂಡ ಸರ್ಕಾರ ಏಕಾಏಕಿ ನಿರ್ಧಾರ ತೆಗೆದುಕೊಂಡಿಲ್ಲ. ಬೇರೆ ಬೇರೆ ಹಂತದಲ್ಲೂ ಕೂಡ ಚರ್ಚೆಗಳಾಗಿದ್ದಾವೆ. ಈ ಹಿಂದೆ ಇದ್ದಂಥ ಶಿಕ್ಷಣ ಸಚಿವರು ಕೂಡ ಎಲ್ಲ ಮಾಜಿ ಶಿಕ್ಷಣ ಸಚಿವರ ಜೊತೆ ಚರ್ಚೆಯನ್ನು ಮಾಡಿದ್ರು, ತಜ್ಞರ ಜೊತೆ ಸಮಾಲೋಚನೆ ಮಾಡಿದ್ದಾರೆ, ಆರೋಗ್ಯ ಇಲಾಖೆಯ ಸಲಹೆಗಳನ್ನು ಪಡ್ಕೊಂಡಿದ್ದಾರೆ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ರು. ಎಲ್ಲರ ಅಭಿಪ್ರಾಯಗಳು ಕೂಡ ಶಾಲೆ ಆರಂಭ ಆಗಬೇಕು ಅಂತಕ್ಕಂಥ. ಆದರೆ ಆರಂಭ ಆಗುವ ಮುಂಚಿತವಾಗಿ ಯಾವ ರೀತಿ ಕ್ರಮಗಳು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲಗಳಿತ್ತು ಮತ್ತು ಮುಂದೆ ಆಗಬಹುದಾದಂಥ ಅನಾಹುತಗಳ ಬಗ್ಗೆ ಸರ್ಕಾರದ ಬಳಿ ಕೆಲವೊಂದಷ್ಟು ರಿಪೋರ್ಟ್ಗಳು ಇದ್ದಂಥ ಕಾರಣಕ್ಕಾಗಿ ಸರ್ಕಾರ ಎಲ್ಲವನ್ನೂ ಕೂಡ ಯೋಚನೆ ಮಾಡಿ 9-10ಕ್ಕೆ ಈ ನಿರ್ಧಾರ ತೆಗೆದುಕೊಂಡಿದೆ. ಸರ್ಕಾರ ಏಕಾಏಕಿ ತೆಗೆದುಕೊಂಡ ನಿರ್ಧಾರಗಳಲ್ಲ, ಬೇರೆ ಬೇರೆ ಹಂತಗಳಲ್ಲಿ ಆಗಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಚರ್ಚೆಯ ಮೂಲಕ ಬಂದಿರುವಂಥ ಒಂದು ಪರಿಣಾಮಕಾರಿ ಫಲಿತಾಂಶದ ಮೂಲಕ ಸರ್ಕಾರ ಇವತ್ತು ಶಾಲೆಗಳನ್ನು ಆರಂಭ ಮಾಡುವ ನಿರ್ಧಾರ ತೆಗೆದುಕೊಂಡಿದೆ. ಶಾಲೆಗಳನ್ನು ಆರಂಭ ಮಾಡದೇ ಇದ್ರೆ ಆಗ್ತಕ್ಕಂಥ ಪರಿಣಾಮಗಳನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಕ್ಕಂಥದ್ದು, ಎಲ್ಲ ಒಂದು ಕಡೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಬಡತನ ಇರ್ಬೋದು ಅಥವಾ ಕೂಲಿ ಕಾರ್ಮಿಕರ ವ್ಯವಸ್ಥೆಗಳಿರ್ಬೋದು, ಇರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಒಂದು ಕೆಲವೊಂದಷ್ಟು ಕಂದಾಚಾರಗಳಿಗೆ ಬಲಿಯಾಗತಕ್ಕಂಥ ಅವಕಾಶಗಳಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಕಡೆಗೂ ಮುಂದೆ ಅನಾಹುತ ಆಗೋದನ್ನು ತಪ್ಪಿಸುವಂಥ ಹಿನ್ನೆಲೆಯಲ್ಲಿ ಒಂದು ಸದಭಿರುಚಿಯ ತೀರ್ಮಾನಗಳನ್ನು ಸರ್ಕಾರ ತೆಗೆದುಕೊಂಡಿದೆ. ಅಳೆದು ತೂಗಿ ಸರ್ಕಾರ ನಿರ್ಧಾರ ಮಾಡಿರ್ತಕ್ಕಂಥದ್ದು, ಯಾವುದೇ ಆತುರ ನಿರ್ಧಾರಗಳನ್ನು ಸರ್ಕಾರ ಮಾಡಿಲ್ಲ. ಅಂತಿಮವಾಗಿ ಶಾಲೆ ಆರಂಭ ಮಾಡ್ತಕ್ಕಂಥ ಒಂದು ಪಾಸಿಟಿವ್ ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ ನಿಜವಾಗಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಬೆಂಬಲ ವ್ಯಕ್ತವಾಗಿದ್ದೇ ಆದರೆ ಸಹಜವಾಗಿ ಶಾಲೆಗಳು ಮತ್ತೆ ಪುನರಾರಂಭ ಆಗುತ್ತೆ ಮತ್ತು ಇನ್ನುಳಿದ ತರಗತಿಗಳಿಗೆ ವಿದ್ಯಾರ್ಥಿಗಳು ಹಾಜರಾಗಲಿಕ್ಕೆ ಅವಕಾಶಗಳು ಸೃಷ್ಟಿಯಾಗುತ್ತೆ. ಆನ್ಲೈನ್ ಶಿಕ್ಷಣದ ಮೂಲಕ ಎದುರಾಗಿದ್ದಂಥ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತಕ್ಕಂಥದ್ದು. ಯಾಕೆಂದರೆ ಗ್ರಾಮೀಣ ಭಾಗವೇ ಹೆಚ್ಚಾಗಿರ್ತಕ್ಕಂಥ ಪ್ರದೇಶದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮತ್ತು ಅವರ ಮುಂದಿನ ಭವಿಷ್ಯ ದೃಷ್ಟಿಯಿಂದಲೂ ಕೂಡ ಈಗ 9-10ಕ್ಕೆ ತೆಗೆದುಕೊಳ್ಳೋ ನಿರ್ಧಾರದಂತೆ ಇನ್ನುಳಿದ ತರಗತಿಗಳನ್ನು ಕೂಡ ಆರಂಭ ಮಾಡುವ ಬಗ್ಗೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುತ್ತೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಒಂದು ಸಕಾರಾತ್ಮಕ ನಿರ್ಧಾರ ಜಾರಿಯಾಗಿದೆ. ಅಜಿತ್, ಎಸ್, ನಾವು ಕೂಡ ಅನೇಕ ತಜ್ಞರ ಜೊತೆ ಯಾವ ತಜ್ಞರು ಶಾಲೆಗಳನ್ನು ಶುರು ಮಾಡಬೇಕು ಅಂತ ಸರ್ಕಾರಕ್ಕೆ ಸಲಹೆ ಕೊಟ್ಟರು ಆ ತಜ್ಞರ ಜೊತೆ ಮಾತನಾಡಿದ್ವಿ. ಇಂಥ ಟೈಮ್ನಲ್ಲಿ ಈ ರಿಸ್ಕ್ ಬೇಕಾ ಸರ್ ಅನ್ನೋ ಪ್ರಶ್ನೆ ಕೇಳಿದಾಗ ಅವರು ಕೆಲವು ಲೆಕ್ಕಾಚಾರಗಳನ್ನು ಇಡ್ತಾರೆ. ಯಾವತ್ತು ಎಸ್ ಆನಂದ್, ಕೆಲವು ಲೆಕ್ಕಾಚಾರಗಳನ್ನು ತಜ್ಞರು ಹೇಳ್ತಾರೆ. ಯಾಕೆ ಅವರು ಇದೊಂದು ಶಿಫಾರಸು ಮಾಡಿದ್ರು ಅಂತ. ತಜ್ಞರು ಸರ್ಕಾರ ಜೊತೆ ನಿರಂತರವಾಗಿರ್ತಕ್ಕಂಥ ಸಮಾಲೋಚನೆಗಳನ್ನ ಮಾಡಿದರು. ಯಾಕೆಂತಂದರೆ ಶಾಲೆ ಆರಂಭ ಆಗದಿದ್ದಾಗ ಸಹಜವಾಗಿ ಬೇರೆ ಬೇರೆ ಮೂಲಗಳಿಂದ ಬೇರೆ ಬೇರೆ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳು ಶಿಕ್ಷಣ ಕೊಡುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಕಳೆದ ಈಗ 2 ಶೈಕ್ಷಣಿಕ ವರ್ಷದಲ್ಲಿ ಆಗಿರ್ತಕ್ಕಂಥ ಎಲ್ಲ ಪರಿಣಾಮಕಾರಿಯಾಗಿರ್ತಕ್ಕಂಥ ಫಲಿತಾಂಶಗಳನ್ನು ನಾವು ನೋಡಿದ್ದೇವೆ. ಆದರೆ ಶಾಲೆ ಆರಂಭ ಆಗದಿದ್ದರೆ ಆಗಿರ್ತಕ್ಕಂಥ ಪರಿಣಾಮಗಳನ್ನು ಕೂಡ ಗಮನಿಸಬೇಕು. ಬಾಲ್ಯ ವಿವಾಹಗಳು ಕೂಡ ಆಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ, ಕೂಲಿ ಕೆಲಸಕ್ಕೆ ಹೋಗಿರ್ತಕ್ಕ ಉದಾಹರಣೆಗಳಿದ್ದಾವೆ, ವಲಸೆ ಹೋಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಮತ್ತು ಸಹಜವಾಗಿ ಈ ವಿದ್ಯಾರ್ಥಿಗಳು ಎಲ್ಲ ಒಂದು ಕಡೆ ಬಾಲ ಕಾರ್ಮಿಕರಾಗಿರ್ತಕ್ಕಂಥ ಉದಾಹರಣೆಗಳು ಸರ್ಕಾರದ ಮಟ್ಟಕ್ಕೆ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಚಾರ ಅಂತ ಪರಿಗಣನೆ ಆಗಿರುವಂಥ ಉದಾಹರಣೆಗಳು ನಮ್ಮ ಮುಂದಿದ್ದಾವೆ. ಮತ್ತು ಕೆಲವೊಂದಷ್ಟು ಸಾಮಾಜಿಕ ವಲಯದಲ್ಲಿ ಆಗಬಹುದಾದಂಥ ಕೆಲವೊಂದಷ್ಟು ಕೆಲವು ವ್ಯವಸ್ಥೆಗಳಿಗೆ ವಿದ್ಯಾರ್ಥಿಗಳು ಬಲಿಯಾಗ್ತಕ್ಕಂಥ ಅವಕಾಶಗಳ ಬಗ್ಗೆಯೂ ಕೂಡ ಸರ್ಕಾರದ ಬಳಿ ವರದಿಗಳಿದ್ದಾವೆ. ಆ ಎಲ್ಲ ವರದಿಗಳನ್ನು ಕೂಡ ಆಧರಿಸಿ ಸರ್ಕಾರ ಇವತ್ತು ನಿರ್ಧಾರ ತೆಗೆದುಕೊಂಡಿದೆ. ಶಾಲೆ ಆರಂಭ ಮಾಡಬೇಕು, ನಿಜವಾಗಲೂ ಕೆಲವು ಕಂಡೀಷನ್ ಹಾಕೊಂಡು ಶಾಲೆಯನ್ನು ಆರಂಭ ಮಾಡಿದರೆ ಆಗುವಂಥ ಪರಿಣಾಮಗಳನ್ನು ಕೂಡ ಫಲಿತಾಂಶವನ್ನು ಸರ್ಕಾರ ಗಮನಿಸಬಹುದಾಗಿದೆ. ಯಾಕೆಂದರೆ ಒಂದೊಮ್ಮೆ ಶಾಲೆ ಆರಂಭ ಮಾಡದೆ ಮುಂದೆ ಆಗಬಹುದು ಅಂತಕ್ಕಂಥ ಊಹೆಯ ಮೇಲೆ ಕೆಲವೊಂದಷ್ಟು ನಿರ್ಧಾರಗಳು ಮಾಡೋ ತಪ್ಪು. ನಿಜವಾಗಲೂ ಕೂಡ ವಿದ್ಯಾರ್ಥಿಗಳು ಈ ಸರ್ಕಾರ ಅಂದರೆ ಶಾಲೆಗಳಲ್ಲಿ 9-10ನೇ ತರಗತಿಗಳಲ್ಲಿ ನಿಜವಾಗಲೂ ಕೂಡ ವಿದ್ಯಾರ್ಥಿಗಳು ಶಿಕ್ಷಕರು ಹೇಳಿರ್ತಕ್ಕಂಥ ಮಾರ್ಗಸೂಚಿಗಳನ್ನು ಪಾಲನೆ ಮಾಡ್ತಾರೆ. ಯಾವುದೇ ರೀತಿಯ ಶಿಸ್ತಿನ ಪಾಠಗಳನ್ನು ಸ್ಪಷ್ಟವಾಗಿ ಅದನ್ನು ಜಾರಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು 9-10ನೇ ತರಗತಿಗಳಲ್ಲಿ ಶಿಕ್ಷಕರು ಯಾವ ವಿಚಾರಗಳು ಹೇಳ್ತಾರೋ ಅದನ್ನು ಪಾಲನೆ ಮಾಡಿ ಸಾಮಾಜಿಕ ಅಂತರದಲ್ಲಿ ತರಗತಿಗಳು ಆರಂಭ ಆಗಿದ್ದೆ ಆದರೆ ಯಾವುದೇ ರೀತಿಯ ಅನಾಹುತಗಳಾಗಲ್ಲ ಅಂತಕ್ಕಂಥ ವಿಶ್ವಾಸದಲ್ಲಿ ಸರ್ಕಾರ ಇದೆ. ಮತ್ತು ಸಹಜವಾಗಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಜನಾಭಿಪ್ರಾಯಗಳು ಕೂಡ ಜನರ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಒಟ್ಟಲ್ಲಿ ಸರ್ಕಾರ ಆಗಿರುವಂಥ ಅನಾಹುತ ಬದಲಾಗಿ ಮುಂದೆ ಆಗಬಹುದಾದ ಅನಾಹುತಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಇವಾಗ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ. ಹಾಗಾಗಿ ಈ ನಿರ್ಧಾರ ನಿಜವಾಗ್ಲೂ ಕೂಡ ಫಲಪ್ರದ ಆಗತ್ತೆ ಅಂತಕ್ಕಂಥ ವಿಶ್ವಾಸವೂ ಕೂಡ ಸರ್ಕಾರದಲ್ಲಿದೆ. ಬೆಳಗ್ಗೆ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ನಾಗೇಶ್ ಅವರು ಕೂಡ ಇದನ್ನು ಹೇಳ್ತಾ ಇದ್ರು. ಮಾರ್ಗಸೂಚಿಯನ್ನು ಜಾರಿ ಮಾಡಿದ ನಂತರ ತರಗತಿಗಳನ್ನು ಆರಂಭ ಮಾಡಿದ ನಂತರ ನಮಗೆ ಸಿಗ್ತಕ್ಕಂಥ ಯಾವ್ಯಾವ ರೀತಿಯ ಫಲಿತಾಂಶಗಳಿರುತ್ತೋ ಎಲ್ಲ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಇನ್ನುಳಿದಿರ್ತಕ್ಕಂಥ ತರಗತಿಗಳನ್ನು ಆರಂಭ ಮಾಡೋ ಬಗ್ಗೆ ತೀರ್ಮಾನ ತೆಗೆದುಕೊಳ್ತೇವೆ. ಬಹಳ ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೇವೆ. ಎಲ್ಲರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅಂತಕ್ಕಂಥ ವಿಶ್ವಾಸದ ಮಾತುಗಳನ್ನು ಕೂಡ ಶಿಕ್ಷಣ ಸಚಿವರು ಹೇಳ್ತಾ ಇದ್ರು. ಒಟ್ಟಲ್ಲಿ ಆ ರೀತಿಯಾಗಿರ್ತಕ್ಕಂಥ ಒಂದು ಉತ್ತಮವಾಗಿರುವಂಥ ನಿರ್ಧಾರ ತೆಗೆದುಕೊಂಡಿರುವ ಸರ್ಕಾರ ತೀರ್ಮಾನ ನಿಜವಾಗಲೂ ಕೂಡ ಜಾರಿಯಾಗಿ ಸರ್ಕಾರದ ನಿರೀಕ್ಷೆ ಏನಿದೆ, ಅವರ ಆಶಾವಾದ ಏನಿದೆ ಅದು ಈಡೇರಲಿ ಅಂತಕ್ಕಂಥದ್ದೇ ನಮ್ಮ ಮುಂದಿರ್ತಕ್ಕಂಥ ವಿಚಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.